ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದ್ದ ಹೆಲ್ತ್ ಇನ್ಸ್ಪೆಕ್ಟರ್ ಶಿವಮೂರ್ತಿ ಅವರ ಭೀಕರ ಕೊಲೆ ಪ್ರಕರಣ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಮಾವನನ್ನೇ ಸೊಸೆ ತನ್ನ ಪ್ರಿಯಕರ ಹಾಗೂ ಗ್ಯಾಂಗ್ ಜೊತೆ ಸೇರಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ಚವಳೂರು ಗ್ರಾಮದ ನಿವಾಸಿ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದ 40 ವರ್ಷದ ಶಿವಮೂರ್ತಿ ಅವರ ಹತ್ಯೆ ಪ್ರಕರಣ ಸದ್ಯ ಸುಖಾಂತ್ಯ ಕಂಡಿದೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸಿ ಮೃತರ ಸೊಸೆ ಸುಮತಿ, ನೂರ್ ಅಹಮದ್, ಅಕ್ಷಯ್ ಜಯಂಕರ್ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಷ್ಟಕ್ಕೂ ಶಿವಮೂರ್ತಿ ಅವರನ್ನು ಕೊಂದಿದ್ದು ಹೇಗೆ ಅಂದರೆ, ಕಾರು ಬಾಡಿಗೆ ಕೆಲಸವಿದೆ ಎಂದು ನಂಬಿಸಿ ಆರೋಪಿಗಳು ಶಿವಮೂರ್ತಿ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ. ಬಳಿಕ ಚನ್ನಗಿರಿ ಸಮೀಪದ ಮಾವಿನಕಟ್ಟೆಯ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಅಪಹರಿಸಿ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಹಂತಕರು ಸಾಕ್ಷ್ಯ ನಾಶಪಡಿಸಲು ಶವವನ್ನು ಚಿತ್ರದುರ್ಗದ ಇಂಗಾಳದಾಳ ಲಂಬಾಣಿಹಟ್ಟಿ ಸಮೀಪ ತಂದು ಅರೆಬರೆ ಸುಟ್ಟು ಎಸೆದು ಪರಾರಿಯಾಗಿದ್ದರು. ಇನ್ನು ಈ ಕೊಲೆಗೆ ಮುಖ್ಯ ಕಾರಣ ಅನೈತಿಕ ಸಂಬಂಧ. ಪ್ರಾಥಮಿಕ ತನಿಖೆಯ ಪ್ರಕಾರ ಮೃತರ ಸೊಸೆ ಸುಮತಿ ಹಾಗೂ ನೂರ್ ಅಹಮದ್ ನಡುವೆ ಅಕ್ರಮ ಸಂಬಂಧವಿತ್ತು ಎನ್ನಲಾಗಿದೆ. ಈ ವಿಷಯ ತಿಳಿದ ಮಾವ ಶಿವಮೂರ್ತಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಸೊಸೆಗೆ ಹಲವು ಬಾರಿ ಬುದ್ಧಿವಾದ ಹೇಳಿ ಎಚ್ಚರಿಸಿದರು. ಇದೇ ಕಾರಣಕ್ಕೆ ಮಾವನ ಮೇಲೆ ದ್ವೇಷ ಬೆಳೆಸಿಕೊಂಡ ಸೊಸೆ ಸುಮತಿ ಪ್ರಿಯಕರನೊಂದಿಗೆ ಸೇರಿ ಮಾವನನ್ನು ಮುಗಿಸಲು ಪಕ್ಕಾ ಪ್ಲಾನ್ ರೂಪಿಸಿ ಈ ಹತ್ಯೆ ಮಾಡಿಸಿದ್ದಾಳೆ ಎಂಬುದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಕೆಳಕಾಕ್ರಿ ಅಲ್ಲಿ ಕೆಳಗೆ ಜಾಗ ಐತಲ್ಲ ಅಲ್ಲಿ ಕರ್ಕೊಂಡೋಗಿ ಕೈ ಮುಗಿಸು ನೀರ ಒಂದು ಇದು ತೋರ್ಸಲಿ ರೆಡಿ ಕರ್ಕೊಂಡೋಗಿ ಆ ಕಡೆಗೆ ಹೋಗು ರೆಡಿ ಕರ್ಕೊಂಡೋಗಿ ಮದುವೆ ಮಾಡ್ತಿಲ್ಲ ಮದುವೆ ಮಾಡ್ತಿಲ್ಲ ಹೆಣ್ಮಕ್ಳು ಬಿಡ್ರ ಮಾತ್ರ ಹೆಣ್ಮಕ್ಳು ಬಿಡ್ರಪ್ಪ ಹೆಣ್ಮಕ್ಳು ಬಿಡ್ರಿ ತೆಗಮ್ಮ ಅಯ್ಯೋ ಯಾರಿದ್ದೋ ಏನೋ ಅಯ್ಯೋ ಬರ್ದಂಗಾಗಿದ್ವಿ.